ಬರುತ್ತಮ್ಮಮ್ಮ ಡ್ರೆಸ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಿದ್ವಿ. ಐತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ತುಷಾರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನನ್ನ ಮಗ ಫಸ್ಟ್ ಬಿಗಿನಿಂಗ್ ಸ್ಟೆಪ್ಪು ಅಂದರೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ನರ್ಸರಿಗೆ ಅಡ್ಮಿಷನ್ ಮಾಡಿಸಿದ್ದೀವಿ. ಸೊ ಹಾಗಾಗಿ ಇವತ್ತಿಂದು ಪ್ರಿಪ್ರೇಷನ್ ಹೇಗಿತ್ತು, ಇವತ್ತಿನ ಸ್ಕೂಲ್ಗೆ ಹೇಗೆ ಹೋದ ಏನು ಇವತ್ತಿನ ವ್ಲಾಗಲ್ಲಿ ನೋಡೋಣ ಬನ್ನಿ. ನೋಡಿ, ನರ್ಸರಿಗೇ 8 ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ. ಎಲ್ಲನೂ ಸ್ಕೂಲಿಂದನೇ ಕೊಟ್ಟಿದ್ರು. ಈಗ ಅದಕ್ಕೆಲ್ಲ ಬೈಂಡೆಲ್ಲ ಮಾಡಬೇಕು. ಸೊ ಹಾಗಾಗಿ ಬೈಂಡ್ ಮಾಡೋಣ ಅಂತ ಹೇಳಿ ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ದೆ. ಇಲ್ಲಿ ನೋಡಿ 8 ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ. ಇವಾಗ ಇಷ್ಟು ಟೆಕ್ಸ್ಟ್ ಬುಕ್ಗಳಿಗೂ ಬೈಂಡ್ ಹಾಕಬೇಕು. ಹಾಕೋಣ. ನೇಮಿಂಗ್ ಸ್ಟಿಕ್ಕರು ಎಲ್ಲ ಅವರೇ ಕೊಟ್ಟಿದ್ದರು ಸ್ಕೂಲಿಂದ. ಒಂದು 4 to 5 ನೋಟ್ ಬುಕ್ಕು ಕೊಟ್ಟಿದ್ದಾರೆ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗು 1 to 4th ನಮಗೆ 3 ಟೆಕ್ಸ್ಟ್ ಬುಕ್ ಇದ್ದಿದ್ದು. ಕನ್ನಡ, ಮ್ಯಾಥ್ಸು, ಸೈನ್ಸು 3 ಇದ್ದಿದ್ದು. ಇವ್ರಿಗೆ ನೋಡಿ ನರ್ಸರಿಗೆ 8 ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ. ಇವಾಗಿನ ಮಕ್ಕಳು IQ ಹೇಗಿದೆ ಅಂದರೆ ನಿಜವಾಗ್ಲೂ ಒಂದು ಸರಿ ಹೇಳ್ಕೊಟ್ರೆ ಸಾಕು, ಹಂಗೆ ಮಕ್ಕಳು ಕ್ಯಾಚ್ ಮಾಡಿಬಿಡ್ತಾರೆ. ಅದ್ರ ತಕ್ಕನಂಗೆ ಈ ಸ್ಕೂಲಲ್ಲೂ ಅಷ್ಟೇ ಬುಕ್ಸ್ಗಳು ಎಲ್ಲ ಪ್ರಿಪೇರ್ ಮಾಡಿರ್ತಾರೆ. ICIC ಸಿಲೆಬಸ್ಸು, CBSE ಇವೆಲ್ಲ ಕಲಿಸೋಷ್ಟಿಗೆ ಇವೆಲ್ಲ ನಾವೆಲ್ಲ ಸ್ಟೇಟ್ ಓದಿದ್ದು. ಇವಾಗ ಇವ್ರಿಗೆ ಹೆಂಗಪ್ಪ ಹೇಳ್ಕೊಡೋದು, ಏನೇನೆಲ್ಲ ಬರುತ್ತೆ ಅಂತ ನನಗೆ ಇವಾಗಲೇ ಯೋಚನೆ ಆಗ್ಬಿಟ್ಟೈತೆ. ಗೈಸ್, ನನಗಂತೂ ನನ್ನ ಮಗ ಮೊನ್ನೆನ ಹುಟ್ಟಿರಂಗಿದ್ದಾನೆ. ಅಂಬೆಗಾಲು ಹಾಕೊಳ್ತಾ ಮನೆ ತುಂಬ ಅಪ್ಪ ಅಮ್ಮ ಅಂತ ಓಡಾಡ್ತಿದ್ದು, ಕರಿತಿದ್ದು ಇನ್ನೂ ಕಣ್ಣಲ್ಲೇ ಇದ್ದಂಗೈತೆ. ಆದರೆ ಎಷ್ಟು ಬೇಗ ಸ್ಕೂಲ್ಗೆ ಹೋಗೋಷ್ಟು ದೊಡ್ಡನಾಗಿದ್ದಾನೆ ನೋಡಿ ನನ್ನ ಮಗ. ನಾವೆಲ್ಲ 6 ಇಯರ್ಸ್ಗೆ ಸ್ಕೂಲಿಗೆ ಸೇರಿದ್ದು. ಇವಾಗೆಲ್ಲ 2.5 3 ಇಯರ್ಸ್ಗೆಲ್ಲ ಪ್ಲೇ ಹೋಮು, ನರ್ಸರಿ ಅಂತ ಸೇರಿಸ್ಬಿಡ್ತಾರೆ. ಆಲ್ಮೋಸ್ಟು ಸ್ವಲ್ಪ ಪ್ಲೇ ಹೋಮು ಸೇರಿಸೋದು ಕಮ್ಮಿ ಮಾಡಬೇಕು. ಯಾಕಂದರೆ ಮಕ್ಕಳಿಗೆ ಮನೆಯಲ್ಲಿ ಆಟ ಆಡಿರೋ ಅಂಥದ್ದು, ಅಪ್ಪ ಅಮ್ಮನ ಜೊತೆ ಇರೋ ಅಂಥ ಬಾಂಡಿಂಗು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನರ್ಸರಿಗೆ ಹಾಕೋದು ಬೆಟರ್ ಅಂತ ಹೇಳ್ತೀನಿ. ಇವಾಗ ಫಸ್ಟು ಮಕ್ಕಳು ಹೊಂದ್ಕೋಬೇಕಲ್ವ ಸ್ಕೂಲ್ಗೆ. ಸೊ ಹಾಗಾಗಿ ನರ್ಸರಿಗೆ ಯಾವುದಾದ್ರೂ ಚಿಕ್ಕ ಸ್ಕೂಲ್ಗೆ ಹಾಕಬೇಕು. ನಾನು ನನ್ನ ಹಸ್ಬೆಂಡು ಮನೇಲಿ ಡಿಸ್ಕಷನ್ ಮಾಡಿದ ಪ್ರಕಾರ 1 ಇಯರಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಅದಾದಮೇಲೆ LKG ಯಾವುದಾದ್ರೂ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹಾಕೋಣ ಅಂತ ಹೇಳಿ ಸದ್ಯಕ್ಕೆ ಇವಾಗ ನರ್ಸರಿಗೆ ನಾವು ಚಿಕ್ಕ ಸ್ಕೂಲ್ಗೆ ಹಾಕಿದ್ದೀವಿ. ಅಡುಗೆ ಮನೆ ಕೈ ತಗೊಂಡಿರಿ. ನನ್ನ ಬಂಗಾರಿ ಇದನ್ನ ಹಾಕೊಂಡು ಸ್ಕೂಲಿಗೆ ಹೋಗ್ಬೇಕು. ಈ ಥರನೇ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಯೂನಿಫಾರ್ಮ್ ಹಾಕೊಂಡು ಬಂದಿರ್ತಾರೆ. ಅವ್ರನ್ನೆಲ್ಲ ಪರಿಚಯ ಮಾಡ್ಕೊ, ಓಕೆನಾ? ಅವರಿಗೆ ಇದು ನಿಂಗೆ ಇಷ್ಟನಾ ನಿನಗೆ? ನೀನು ಬರ್ತಡೇ ದಿನ ನಿನ್ನ ಫ್ರೆಂಡ್ಸ್ ಜೊತೆಗೆ ಕೇಕ್ ಕಟ್ ಮಾಡ್ಕೊಳತ್ತೆ. ಕತೆ ಹೇಳ್ಬೇಕು. ಆ ಕತೆ ಹೇಳಿ. ಅದನ್ನ ಹೇಳ್ಬೇಕಾ? ಮತ್ತೆ ನಾವು ಸಣ್ಣ ಪಾಪು ಇದ್ದಾಗ ನಾನು ಸ್ಕೂಲ್ಗೆ ಹೋಗ್ತಿದ್ನ, ಅವಾಗ ನಮ್ಮ ಸ್ಕೂಲಲ್ಲಿ ಇದೇ ತರ ಯೂನಿಫಾರ್ಮ್ ಕೊಟ್ಟಿದ್ರು ಗೊತ್ತಾ? ಅವಾಗ ಅಮ್ಮಮ್ಮ ನನಗೆ ಇದನ್ನ ಡ್ರೆಸ್ ಹಾಕ್ತಿತ್ತು. ನಾನು ಬರತ್ತಮ್ಮಮ್ಮ ಡ್ರೆಸ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಿದ್ವಿ. ಸೂಪರ್, ತುಂಬಾ ಚೆನ್ನಾಗಿ ಕಾಣ್ತಿದ್ವಿ. ಸ್ಮೈಲ್ ಮಾಡ್ರಿ. ಸ್ಕೂಲ್ಗೆ ಹೋಗ್ತಿರೋದಕ್ಕೆ ಖುಷಿ ಆಗ್ತಾಯ್ತಾ? ಎಷ್ಟು ಖುಷಿ ಆಗ್ತೈತೆ? ಹೌದಾ? ಸ್ಕೂಲಿಗೆ ಹೋಗಿ ಏನ್ ಮಾಡ್ತೀರಾ? ಬರೆಸ್ಬೇಕಾ ನಾನು ABCDನ? ಸ್ಕೂಲಲ್ಲೆಲ್ಲ ರೈಮ್ಸ್ ಎಲ್ಲ ಕಲ್ತ್ಕೊಂಡು ಬರ್ತೀಯಾ? ಇವತ್ತೆಲ್ಲ ಸ್ಕೂಲಲ್ಲಿ ಏನಾಯ್ತು ನನಗೆ ಬಂದು ಹೇಳ್ತೀಯಾ? ಸ್ಮೈಲ್ ಮಾಡು. ಓಕೆ. ಮಿಸ್ಸಿಗೆ ಫೋನ್ ಮಾಡಿ ಬುಜ್ಜಿ ABCD ಬರ್ದಿದ್ದಾನೆ ಅಂತ ಹೇಳ್ಬೇಕಾ?
ಎಲ್ಲಿ ಬರ್ತಿದೀಯ ABCD ಎಲ್ಲಿ ತೋರಿಸು. ABCD ಬರ್ದಿದ್ಯಾ? ಅದು ನೀನು ಬರ್ದಿದ್ಯಾ ಅಂತ ಹೇಳಿ ನಾನು ಮಿಸ್ಸಿಗೆ ಹೇಳ್ಬೇಕಾ? ಓಕೆ. ಬುಜ್ಜಿ ಗುಡ್ ಬಾಯ್ ಆಗಿದ್ದಾನೆ, ABCD ಎಲ್ಲ ಕಲ್ತ್ಕೊಂಡಿದ್ದಾನೆ ಅಂತ ಹೇಳಲಾ? ಓಕೆ. 1 2 3 ಎಲ್ಲ ಕಲ್ತ್ಕೊಬೇಕು, ಓಕೆನಾ? ಇವತ್ತು ಟಿಫನ್ಗೆ ಪಲಾವ್ ಮಾಡಿದ್ದೆ. ಬುಜ್ಜಿಗೆ ಡೈಲಿ ನಾನೇ ಊಟ ಮಾಡಿಸೋದು. ಅವ್ನು ಒಂದು ದಿವ್ಸಕ್ಕೂ ಊಟ ಮಾಡ್ತಾನೆ ಅಲ್ಲ. ಫಸ್ಟ್ ಟೈಮ್ ಇವಾಗ ಬಾಕ್ಸ್ಗೆ ಕೊಟ್ಟು ಕಳಿಸ್ತಿದ್ದೀನಿ. ಊಟ ಫುಲ್ಲು ತಿಂತಾನೋ ಬಾಕ್ಸಲ್ಲಿ ಮಿಕ್ಕಿಸ್ಕೊಬರ್ತಾನೋ ನೋಡ್ಬೇಕಿವತ್ತು. ಗೈಸ್ ನೋಡಿ, ಒಬ್ಬನೇ ಸಾಕ್ಸಕಲ್ತಾವನೆ. ಈ ಸ್ಕೂಲ್ ಅಡ್ಮಿಷನ್ ಮಾಡಿಸ್ದಾಗ್ಲಿಂದನೂ ಅಮ್ಮ ಸ್ಕೂಲಿಗೆ ಯಾವಾಗ ಹೋಗೋದು, ಸ್ಕೂಲಿಗೆ ಯಾವಾಗ ಹೋಗೋದು ಡೈಲಿ ಕೇಳ್ತಾನೆ. ನಾನು ಹಾಕ್ಲಾ? ಕಲ್ ಮಾರ್ಕ್ ಬಿದ್ದೈತೆ ಸಾಕ್ಸಿಂದು. ಸಾಕ್ಸಕ್ಕಂತ ನನ್ನ ಪ್ಯಾಂಟ್ ಪೂರ್ತಿ ಕುಡಿಬೇಕು, ಓಕೆನಾ? ಊಟದ ಬಾಕ್ಸ್ ಇಟ್ಟಿದ್ದೀನಿ. ಇಲ್ಲಿ ಟಿಫನ್ ಇದೆ, ಇಲ್ಲಿ ಸ್ನ್ಯಾಕ್ಸ್ ಇದೆ. ತಿನ್ಬೇಕು, ಫುಲ್ ಖಾಲಿ ಮಾಡಬೇಕು, ಓಕೆನಾ? ಅಲ್ಲೆಲ್ಲ ಅಮ್ಮ ಬೇಕು ಅಂತ ಎಲ್ಲ ಅಳ್ಬಾರ್ದು. ಕರ್ಚೀಫ್ ಕೊಡ್ತೀನಿ, ಕರ್ಚೀಫ್ ಇಟ್ಟಿರ್ತೀನಿ, ಓಕೆನಾ? ಹಿಂಗೆಲ್ಲ ಶರ್ಟ್ಗೆಲ್ಲ ಏನು ಅನ್ಕೊಬಾರ್ದು, ಓಕೆ? ತೊಗೊಂಡು ಹಿಂಗೆ ಮಾಡ್ಕೋಬೇಕು. ಕರ್ಚೀಫ್ ಇಟ್ಟಿರ್ತೀನಿ. ಲಂಚ್ ಬ್ಯಾಗ್ ರೆಡಿ. ಇರ್ಲಿ ಅನ್ಸ ಸ್ಕೂಲಿಗೆ ಹೋಗಿ ಬರ್ತೀಯಾ? ಬಾಯ್ ಬಾಯ್. ನಾನು ಬಿಟ್ಟು ಬರೋದು ಬೇಡವಾ? ಬೇಕು ತಾನೇ? ನಡಿ ಮತ್ತೆ ಬೇಗ ನಾನು ಶೂಸ್ ಹಾಕೊಂಡು ಬರ್ತೀನಿ. ಗುಡ್ ಬಾಯ್ ಅಲ್ವಾ? ಲಂಚ್ ಬ್ಯಾಗಲ್ಲಿ ನಿಂದು ತಗೊಂಬೋಗು. ಬೇಡ ಬಾ, ನಾನು ತರ್ತೀನಿ. ಶೂಸ್ ಹಾಕಿದ್ಯಾ? ನಡಿ ಹೋಗೋಣ, ನಾನು ಬರ್ತೀನಿ. ಚಿನ್ನಿ ಇಲ್ಲಿ ನೋಡಿಲಿ, ಬಾಯ್. ಗೈಸ್, ಇಲ್ಲಿ ನರ್ಸರಿ, LKG, UKG 3 ಕ್ಲಾಸ್ ಇದ್ದಾರೆ. ನಾನಿಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಜಾಸ್ತಿ ಹೊತ್ತಿದ್ರೆ ಅವ್ನು ಅಳ್ತಾನೆ ಅನ್ನೋ ಕಾರಣಕ್ಕೆ ವಾಪಸ್ ಬಂದುಬಿಟ್ಟೆ. ಬುಜ್ಜಿನ ಬಿಟ್ಟು ಈಗ ರಿಟರ್ನ್ ಹೋಗ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.